ಗುಡ್ ಮಾರ್ನಿಂಗ್ ಕರ್ನಾಟಕದಿಂದ ಟಾಪ್ ಸುದ್ದಿ ಅಪ್ಡೇಟ್. ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್. ಟಾಪ್ 18 ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಟಾಪ್ 18 ನಲ್ಲಿ ಮೊದಲ ಸುದ್ದಿಯನ್ನ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಬಿಜೆಪಿಯ ಚನ್ನಗಿರಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪಗೆ ದೊಡ್ಡ ಮಟ್ಟದಲ್ಲಿ ಮುಜುಗರ ಆಗ್ತಾ ಇರುವಂತದ್ದು, ಶಾಕ್ ಎದುರಾಗಿದೆ. ಬಿಕಾಸ್ ಮಾಡಾಳ್ ಮಗ ಪ್ರಶಾಂತ್ ಮನೆ ಮೇಲೆ, ಕಚೇರಿ ಮೇಲೆ ಲೋಕಾಯುಕ್ತದವರು ದಾಳಿಯನ್ನ ಮಾಡಿದರು. ಕಚೇರಿಯಲ್ಲಿ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಕಚೇರಿಯಲ್ಲಿ ದಾಳಿ ಮಾಡಿದಾಗ 1,62,00,000 ರೂಪಾಯಿ ನಗದು ಹಣ ವಶಪಡಿಸಿಕೊಳ್ಳಲಾಗಿದೆ. ಲೆಕ್ಕ ಹಾಕೊಳ್ಳಿ ಯಾವ್ಯಾವ ರೀತಿಯಾಗಿ ಏನೇನು ಆಗಿರಬಹುದು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಸಿಕ್ಕಿದೆ ಅಂದ್ರೆ ನಿನ್ನೆ ಸಂಜೆಯಿಂದ ಇವತ್ತು ಬೆಳಗಿನ ಜಾವದವರೆಗೂ ಕೂಡ ಕಾರ್ಯಾಚರಣೆಯನ್ನ ಮಾಡಲಾಯಿತು. 40 ಲಕ್ಷ ಲಂಚದ ಜೊತೆಗೆ ಹಣವನ್ನ ಸೀಸ್ ಮಾಡಲಿಕ್ಕೆ ಹೋಗಿದ್ದಂತ ಲೋಕಾಯುಕ್ತ, ಆದ್ರೆ ಸಿಕ್ಕಿದ್ದು ಮಾತ್ರ 1,62,00,000 ನಗದು ಹಣ. ಅದು ಕಚೇರಿಯಲ್ಲಿ ಸಿಕ್ಕಿದ್ದು. ಮಾಡಾಳ್ ಪುತ್ರ ಪ್ರಶಾಂತ್ ಮನೆ, ಕಚೇರಿಗಳಲ್ಲೂ ಕೂಡ ಶೋಧವನ್ನ ಮಾಡಲಾಗ್ತಾ ಇದೆ. ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರ ಪ್ರಶಾಂತ್ ಮನೆಯಲ್ಲೂ ಕೂಡ ಶೋಧವನ್ನ ಮಾಡಲಾಗ್ತಾ ಇದೆ. BWSSBಯಲ್ಲಿ ಮುಖ್ಯ ಲೆಕ್ಕಾಧಿಕಾರಿಯಾಗಿ ಕೆಲಸವನ್ನ ಮಾಡ್ತಾ ಇರುವಂತ ಪ್ರಶಾಂತ್, ಶಾಸಕರ ಪುತ್ರ ಪ್ರಶಾಂತ್ ಮಾಡಾಳ್ ಸೇರಿ 5ರನ್ನ ಬಂಧಿಸಲಾಗಿದೆ. ಮಾಡಾಳ್ ಸಂಬಂಧಿ ಸಿದ್ದೇಶ್, ಅಕೌಂಟೆಂಟ್ ಸುರೇಂದ್ರ ಕೂಡ ಬಂಧನ ಆಗಿದೆ. ಖಾಸಗಿ ವ್ಯಕ್ತಿಗಳಾಗಿರುವಂತ ನಿಕೋಲಸ್ ಹಾಗೂ ಗಂಗಾಧರ್ ಕೂಡ ಬಂಧನ ಆಗಿದೆ. ಮಾಡಾಳ್ ಪ್ರಶಾಂತ್ ಸೇರಿದಂತೆ ಟೋಟಲ್ ಆಗಿ 5ರನ್ನ ಬಂಧಿಸಲಾಗಿದೆ. ಇಂದು ಲೋಕ ವಿಶೇಷ ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆ ಇದ್ದು ಮತ್ತೆ ವಶಕ್ಕೆ ಕೇಳಲಿದ್ದಾರೆ ಲೋಕಾಯುಕ್ತ ಪೊಲೀಸರು. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಪ್ರಶಾಂತ್ ಮನೆಯಲ್ಲಿ ದಾಳಿಯನ್ನ ಮಾಡಲಾಗಿತ್ತು, ಹಾಗೆ ಕಚೇರಿಯಲ್ಲೂ ಕೂಡ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಏನೆಲ್ಲ ಲಭ್ಯವಾಗಿದೆ? ಪೃಥ್ವಿ, ಏನು ನಿನ್ನೆ ಸಂಜೆ ಏನು ಪ್ರಶಾಂತ್ ಮಾಡಾಳ್ ಮತ್ತೆ ಆತನ ಕಚೇರಿ ಮತ್ತೆ ಮನೆಗಳ ಮೇಲೆ ಒಂದು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಈ ವೇಳೆ ಕಚೇರಿಯಲ್ಲಿ ಸುಮಾರು 1.62 ಕೋಟಿ ನಗದು ಹಣ ಸಹ ಪತ್ತೆಯಾಗಿರುತ್ತದೆ. ಏನು KSDL ನ ಒಂದು ಟೆಂಡರ್ಗೆ ಸಂಬಂಧಪಟ್ಟಂತೆ ಆ ಒಂದು ಟೆಂಡರ್ಗೆ ಒಂದು ಏನು ಗುತ್ತಿಗೆದಾರರಿಗೆ ಒಂದು ಅಪ್ರೂವಲ್ ಕೊಡೋದಕ್ಕೆ ಒಂದು ಈ ಒಂದು ಹಣವನ್ನ ಪಡಿತಾ ಇದ್ರು ಅಂತೇಳಿ ಲೋಕಾಯುಕ್ತ ಅಧಿಕಾರಿಗಳು ಒಂದು ಟ್ರ್ಯಾಪ್ ಕಾರ್ಯಾಚರಣೆಯನ್ನ ನಿನ್ನೆ ನಡೆಸಿರುವಂತದ್ದು. ಸುಮಾರು 40 ಲಕ್ಷ ಹಣವನ್ನು ಪಡಿಬೇಕಾದ್ರೆ ಈ ಒಂದು ಕಾರ್ಯಾಚರಣೆಯನ್ನ ನಡೆಸಿ ಅವರ ಕಚೇರಿಯಲ್ಲೇ ನಗದು ಹಣದ ಸಮೇತ ಪ್ರಶಾಂತ್ ಮಾಡಾಳ್ ಅವರನ್ನ ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡಿದ್ರು. ನಂತರ ಅಲ್ಲಿ ಮತ್ತಷ್ಟು ಹಣ ಏನು 1 ಕೋಟಿಗೂ ಹಣ ಹೆಚ್ಚುವರಿ ಹಣ ಸಿಕ್ಕಿದ್ರಿಂದ ನಂತರ ಅವರನ್ನು ಅಲ್ಲೇ ಬಂಧನ ಮಾಡಿ ಒಂದು ವಿಚಾರಣೆಯನ್ನ ಮಾಡಿದ್ದಾರೆ. ಪ್ರಶಾಂತ್ ಮಾಡಾಳ್ ಜೊತೆಗೆ ಇನ್ನೂ 4 ಏನು ಅವ್ರ ಜೊತೆ ಇದ್ದಂತವರನ್ನ ಬಂಧನ ಮಾಡಿರುವಂತದ್ದು. ಅದರಲ್ಲಿ 2 ಖಾಸಗಿ ವ್ಯಕ್ತಿಗಳು ಏನಿದ್ರೆ ಅವರು ಟೆಂಡರ್ ಸಂಬಂಧಪಟ್ಟಂತೆ ಒಂದು ಅವರು ಸಹ ಹಣ ಕೊಡೋದಕ್ಕೆ ಅಲ್ಲಿಗೆ ಬಂದಿದ್ರು ಅಂತ ಹೇಳಿ ತನಿಖೆಯಿಂದ ಗೊತ್ತಾಗಿದೆ. ಆ ಒಂದು 2 ಖಾಸಗಿ ವ್ಯಕ್ತಿಗಳು ಸೇರಿ ಒಟ್ಟು 5ರನ್ನ ಬಂಧಿಸಿ ಈಗ ಲೋಕಾಯುಕ್ತ ಅಧಿಕಾರಿಗಳು ನಿನ್ನೆ ರಾತ್ರಿ ಅವರನ್ನ ಲೋಕಾಯುಕ್ತ ಕಚೇರಿಗೆ ಕರೆದೊಯ್ದಿದ್ದಾರೆ. ಇವತ್ತು ಅವರನ್ನ ಏನು ವಿಚಾರಣೆ ನಡೆಸಿ ನಂತರ ಅವರನ್ನ ಲೋಕಾಯುಕ್ತ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಈ ಒಂದು ಪ್ರಕರಣದ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆ ನಡೆಸೋ ಸಲುವಾಗಿ ಮತ್ತೆ ಅವರನ್ನ ತಮ್ಮ ವಶಕ್ಕೆ ಪಡೆಯೋದಕ್ಕೆ ಈಗ ಲೋಕಾಯುಕ್ತ ಅಧಿಕಾರಿಗಳು ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಏನು ಪ್ರಶಾಂತ್ ಮಾಡಾಳ್ ಅವರು ಕೇಸ್ ಶ್ರೇಣಿಯ ಒಂದು ಉನ್ನತ ದರ್ಜೆ ಅಧಿಕಾರಿಯಾಗಿದ್ದಾರೆ. ಮತ್ತೆ ಸರ್ಕಾರಿ ಅಧಿಕಾರಿ ಆಗಿದ್ರು ಸಹ ಒಂದು ತನ್ನ ತಂದೆಯ ಒಂದು ಪರವಾಗಿ ಈ ಒಂದು ಹಣವನ್ನು ಪಡಿತಾ ಇದ್ರು ಅಂತ ಹೇಳಿ ಈಗ ತನಿಖೆಯಿಂದ ಗೊತ್ತಾಗಿರುತ್ತದೆ. ಆದ್ರಿಂದ ಈ ಒಂದು ಟೆಂಡರ್ಗೆ ಸಂಬಂಧಪಟ್ಟಂತೆ ಇನ್ನು ಏನೆಲ್ಲ ಒಂದು ಅಕ್ರಮ ಆಗಿದೆ ಮತ್ತೆ ಯಾರಿಂದ ಹಣವನ್ನು ಪಡಿತಾ ಇದ್ರು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮಾಡೋದಕ್ಕೂ ಸಹ ಮುಂದಾಗಿರುವಂತದ್ದು. ಈಗ ಅವರ ಸಂಜಯ್ ನಗರದ ಮನೆ ಮೇಲೂ ಸಹ ಈಗ ನಿನ್ನೆಯಿಂದ ಒಂದು ದಾಳಿ ನಡೆದಿರುವಂತದ್ದು. ಈ ಒಂದು ಮನೆ ಏನಿದೆ ಇದು ಏನು ಪ್ರಶಾಂತ್ ಮಾಡಾಳ್ ಮತ್ತಷ್ಟು ಪಡ್ಕೊಳ್ತೀನಿ. ಇನ್ನು ಸಾಕಷ್ಟು ಸೀಕ್ರೆಟ್ಸ್ ಗಳಿರುವಂತದ್ದು. ಲೋಕಾಯುಕ್ತ ದಾಳಿ ಮುಂದುವರೆದಂತೆ ಈ ತನಿಖೆ ಯಾವ್ಯಾವ ರೀತಿಯಾಗಿ ಆಗ್ತಾ ಇದೆ, ದಾಳಿ ಮಾಡಿದಂತ ಸಂದರ್ಭದಲ್ಲಿ ಇನ್ನೂ ಏನೇನೆಲ್ಲ ಸಿಕ್ಕಿದೆ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಮಾಡಾಳ್ ಮನೆ ಮೇಲಿನ ಲೋಕ ದಾಳಿಯ ಮೆಗಾ ಸೀಕ್ರೆಟ್, ಲೋಕಾಯುಕ್ತ ಅಧಿಕಾರಿಗಳೇ ಶಾಕ್ ಆಗುವಂತ ಸೀಕ್ರೆಟ್. ದಾಳಿ ಮಾಡಿದಂತ ಟೈಮ್ನಲ್ಲಿ ಡಾಲರ್ಸ್ ಕಾಲೋನಿ ಮನೆಯಲ್ಲಿ ರೇಡ್ ವೇಳೆ ಶಾಕ್ ಆಯ್ತು ಲೋಕಾಯುಕ್ತ ಅಧಿಕಾರಿಗಳಿಗೆ. ಮತ್ತೆ ಸಿಂಹ ಸ್ವಪ್ನವಾಗಿ ಯಾವ ರೀತಿಯಾಗಿ ಲೋಕಾಯುಕ್ತ ಕಾಡ್ತಾ ಇದೆ ಭ್ರಷ್ಟ ಅಧಿಕಾರಿಗಳಿಗೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಮತ್ತೆ ಗತ ವೈಭವ ಮರುಕಳಿಸ್ತಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಬಿಕಾಸ್ ಶಾಸಕರ ಮಗನ ಮನೆ ಮೇಲೆ ದಾಳಿ ಆಗಿರುವಂತ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ರೇಡ್ ವೇಳೆ ಅಸಲಿಗೆ ಸಿಕ್ಕಂತ ಹಣ ಎಷ್ಟು ಗೊತ್ತಾ? ಎಲ್ಲೂ ಇಲ್ಲದಂತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ನಿಮ್ಮ ಮುಂದೆ ಹೇಳ್ತೀವಿ. ಇಷ್ಟೊಂದು ಹಣ ಮನೆಯಲ್ಲಿ ಸಿಕ್ಕಿದೆ ಅಂದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಅಷ್ಟೊಂದು ಹಣ ಅಂದ್ರೆ ಎಷ್ಟು ಅನ್ನುವಂತ ಊಹೆ ನಿಮಗೂ ಕೂಡ ಇರಬಹುದು. ಹೇಳ್ತಾ ಹೋಗ್ತೀನಿ ಅದ್ರ ಬಗ್ಗೆ.
ಇನ್ನ ಪ್ರಶಾಂತ್ ಮಾಡಾಳ್ ಡಾಲರ್ಸ್ ಕಾಲೋನಿಯಲ್ಲಿರುವಂತ ನಿವಾಸದಲ್ಲಿ ಎಷ್ಟು ಹಣ ಸಿಕ್ತು ಅಂದ್ರೆ ಗಾಬರಿ ಬಿದ್ದುಬಿಡ್ತೀರಾ. ಇಷ್ಟು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರದ ಹಣನ ಅಥವಾ ಯಾವುದ್ರ ಹಣ ಅನ್ನುವಂತ ಪ್ರಶ್ನೆಗಳು ಕಾಡ್ತವೆ. ಲೋಕಾಯುಕ್ತರಿಗೆ ಶಾಕ್ ಆಗಿತ್ತು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಸಿಗುತ್ತೆ ಅನ್ನುವಂತ ನಿರೀಕ್ಷೆ ಅವ್ರಿಗೂ ಕೂಡ ಇರಲಿಲ್ಲ. ಮನೆ ಮೇಲೆ ದಾಳಿಯನ್ನ ಮಾಡಿದಂತ ಟೈಮ್ನಲ್ಲಿ ಮನೆಯಲ್ಲಿ ಕೋಟಿ ಗಟ್ಟಲೆ ಹಣ ಪತ್ತೆ ಆಗಿದೆ. ಬರೋಬ್ಬರಿ 6,20,00,000 ಹಣವನ್ನ ವಶಪಡಿಸಿಕೊಂಡಿರುವಂತದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ದಾಖಲೆ ಇಲ್ಲದ 6.2 ಕೋಟಿ ಹಣವನ್ನ ವಶಪಡಿಸಿಕೊಂಡಿದ್ದಾರೆ ಲೋಕಾಯುಕ್ತದವರು. ಕಚೇರಿಯಲ್ಲಿ ನಿನ್ನೆ ಸುಮಾರು 2 ಕೋಟಿ ನಗದನ್ನ ವಶಪಡಿಸಿಕೊಂಡಿದ್ರು. ಒಟ್ಟಾರೆ ಮನೆ ಮತ್ತೆ ಕಚೇರಿಯಲ್ಲಿ ಸುಮಾರು 8 ಕೋಟಿ ಹಣ ನಗದನ್ನ ವಶಪಡಿಸಿಕೊಳ್ಳಲಾಗಿದೆ. ಇನ್ನೂ ಕೂಡ ಕೌಂಟ್ ಮಾಡ್ತಾ ಇದ್ದಾರೆ. ಇದರ ಲೆಕ್ಕ ಹಾಕಳಿ ಯಾವ ರೀತಿಯಾಗಿ ಡೀಲ್ಗಳು ನಡೆದಿರಬಹುದು ಅಂತ. ಮಾಡಾಳ್ ವಿರೂಪಾಕ್ಷಪ್ಪ ಮಗ ಮತ್ತೆ ಅವರ ನಿವಾಸದ ಮೇಲೆ ದಾಳಿಯನ್ನ ಮಾಡಿದಂತ ಟೈಮ್ನಲ್ಲಿ ಸಿಕ್ಕಿರುವಂತ ಹಣ ನಿಮಗೆ ಅದನ್ನು ಕೂಡ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ಕೌಂಟ್ ಮಾಡಿ 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 ಅದನ್ನು ಲೆಕ್ಕ ಹಾಕ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನೇರ ಸಂಪರ್ಕದಲ್ಲೇ ಇದ್ದಾರೆ. ಮುನಿರಾಜು, 6 ಕೋಟಿ ಮನೇಲಿ ಸಿಕ್ಕಿದ್ದು, ಇನ್ನೊಂದು 2 ಕೋಟಿ ಕಚೇರಿಯಲ್ಲಿ ಸಿಕ್ಕಿದ್ದು, ಇನ್ನು ಯಾವ ರೀತಿಯಾಗಿ ದಾಳಿ ಮುಂದುವರೆದಿದೆ, ಯಾವ್ಯಾವ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಡೀಲ್ ನಡೆದಿರುವುದಂತೆ, ಇಲ್ಲಿ ಏನ್ ಅಪ್ಡೇಟ್ ಸಿಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ? ಪೃಥ್ವಿ, ಏನು ಈಗ ಲೋಕಾಯುಕ್ತ ಅಧಿಕಾರಿಗಳು ಪ್ರಶಾಂತ್ ಮಾಡಲ್ ಅವರ ಒಂದು ಮನೆ ಮೇಲೆ ಇನ್ನೂ ಸಹ ದಾಳಿಯನ್ನ ಮುಂದುವರಿಸಿದರೆ ಈ ಒಂದು ದಾಳಿ ವೇಳೆ ಸುಮಾರು ಇಲ್ಲಿ ಮನೆಯಲ್ಲಿ 6 ಕೋಟಿಗೂ ಹೆಚ್ಚು ಅಧಿಕ ಹಣ ಇಲ್ಲಿ ಪತ್ತೆಯಾಗಿರುತ್ತದೆ. ಈಗ ಆ ಹಣವನ್ನ ಈಗ ಲೋಕಾಯುಕ್ತ ಅಧಿಕಾರಿಗಳು ಸೀಸ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈ ಹಣ ಒಂದು ದಾಖಲೆ ಇಲ್ಲದ ಹಣ ಅಂತೇಳಿ ಈಗ ಗೊತ್ತಾಗಿರೋದ್ರಿಂದ ಈ ಹಣವನ್ನು ಸಹ ಸೀಸ್ ಮಾಡ್ಕೊಂಡು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗ ನಾವು ಏನು ಸಂಜಯ್ ನಗರ ಬಳಿ ಇರುವಂತಹ ಒಂದು ಮನೆ ಏನಿದೆ, ಈ ಒಂದು ಮನೆಯಲ್ಲಿ ಈಗ ನಿನ್ನೆ ಸಂಜೆ ಸುಮಾರು ಒಂದು 6:30ರಿಂದ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಸುಮಾರು 20ಕ್ಕೂ ಹೆಚ್ಚು ಅಧಿಕಾರಿಗಳು ಈಗ ಈ ಒಂದು ಮನೆಯಲ್ಲಿ ಪರಿಶೀಲನೆ ಮಾಡಿದಾಗ ಇಲ್ಲಿ ಸಹ ಕೋಟಿ ಹಣ ಪತ್ತೆಯಾಗಿರುವಂತದ್ದು. ಅದು ದಾಖಲೆ ಇಲ್ಲದ 6 ಕೋಟಿಗೂ ಅಧಿಕ ಹಣ ಇಲ್ಲಿ ಪತ್ತೆಯಾಗಿರೋದ್ರಿಂದ ಈಗ ಆ ಹಣವನ್ನ ಎಲ್ಲವನ್ನೂ ಸಹ ಸೀಸ್ ಮಾಡಿದ್ದಾರೆ. ಮತ್ತೆ ಈ ಹಣ ಎಲ್ಲಿಂದ ಬಂತು ಮತ್ತೆ ಯಾವ ಒಂದು ಮೂಲಗಳಿಂದ ಈ ಒಂದು ಹಣ ಇಲ್ಲಿಗೆ ಸಂದಾಯ ಆಗಿದೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳಿರ್ಬೋದು ಮತ್ತೆ ಬೇರೆ ಒಂದು ಮೂಲಗಳೇನಿದೆ ಅದನ್ನ ಕೂಲಂಕುಷವಾಗಿ ಈಗ ಏನು ವಶಕ್ಕೆ ಪಡ್ಕೊಂಡು ಅದನ್ನ ತನಿಖೆ ಮಾಡುವಂತ ಕೆಲಸವನ್ನು ಸಹ ಈಗ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಲೋಕಾಯುಕ್ತ ದಾಳಿ ಒಂದು ಇತಿಹಾಸದಲ್ಲಿ ಅತಿ ದೊಡ್ಡ ದಾಳಿ ಅಂತ ಹೇಳ್ಬೇಕಾಗುತ್ತೆ. ಯಾವುದೇ ದಾಳಿಯಲ್ಲೂ ಸಹ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ನಗದು ಹಣ ಇದು ಈವರೆಗೆ ಪತ್ತೆಯಾಗಿರಲಿಲ್ಲ. ಆದ್ರೆ ಈಗ ಈ ಒಂದು ದಾಳಿ ಏನಿದೆ, ಇಲ್ಲಿ ಸುಮಾರು ಒಂದು 6 ಕೋಟಿ ನಗದು ಕ್ಯಾಶ್ ಇಲ್ಲಿ ಸಿಕ್ಕಿರೋದ್ರಿಂದ ಅಧಿಕಾರಿಗಳು ಸಹ ಒಂದು ಕ್ಷಣ ಇಲ್ಲಿ ಬೆರಗಾಗಿದ್ರು. ಯಾಕಂದ್ರೆ ದೊಡ್ಡ ಮಟ್ಟದ ಒಂದು ಹಣ ಇಲ್ಲಿ ಸಿಕ್ಕಿದೆ. ಅದರಿಂದ ಈಗ ಪ್ರತಿಯೊಂದು ಇಲ್ಲಿ ಸಿಕ್ಕಿರುವಂತಹ ಕೋಟ್ಯಾಂತರ ರೂಪಾಯಿ ಹಣದ ಬಗ್ಗೆ ಪ್ರತಿ ದಾಖಲೆಗಳು ಮತ್ತೆ ಆದಾಯದ ಮೂಲ ಯಾವುದು ಮತ್ತೆ ಎಲ್ಲಿಂದ ಬಂತು, ಯಾರು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಈಗ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತೇನಾದ್ರೂ ಈ ಒಂದು ಹಣದ ಮೂಲ ಸಿಗುತ್ತಾ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಏನಿದೆ ಅನ್ನೋದ್ರ ಬಗ್ಗೆ ಈಗ ಅಧಿಕಾರಿಗಳು ಯಾವ ರೀತಿ ಕಲೆಕ್ಟ್ ಮಾಡ್ತಾರೆ ಅನ್ನೋದೀಗ ಒಂದು ಕುತೂಹಲಕ್ಕೆ ಕಾರಣ ಆಗಿದೆ. ಪೃಥ್ವಿ, ಇಲ್ಲಿ ಮುನಿರಾಜು, ಶಾಸಕರ ಹೆಸರಲ್ಲೂ ಕೂಡ ದೂರನ್ನ ಕೊಡಲಾಗಿತ್ತು. ಶಾಸಕರ ಹೆಸರನ್ನ ಮೆನ್ಷನ್ ಮಾಡಲಾಗಿತ್ತು. ಅದರ ಜೊತೆಗೆ ಆತನ ಪುತ್ರನ ಹೆಸರನ್ನ ಕೂಡ ಮೆನ್ಷನ್ ಮಾಡಲಾಗಿತ್ತು. ಈಗ ಶಾಸಕರನ್ನ ಕರೆಸಿ ಕೂಡ ಏನಾದ್ರೂ ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ ಅಥವಾ ಪ್ರಶಾಂತ್ ಮತ್ತೆ ಈಗ ಆಲ್ರೆಡಿ 5 ಬಂಧಿಸಲಾಗಿದೆ, ಅವರು ವಿಚಾರಣೆ ಮಾತ್ರ ಆಗುತ್ತಾ? ಪೃಥ್ವಿ, ಈಗ ಪ್ರಶಾಂತ್ ಮಾಡಲ್ ಅವರನ್ನ ಬಂಧನ ಮಾಡಿ ಒಂದು ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತೆ ಇದರಲ್ಲಿ ಏನು ಶಾಸಕರ ಹೆಸರು ಸಹ ಇಲ್ಲಿ ಕೇಳಿ ಬರ್ತಾ ಇರುತ್ತದೆ. ಯಾಕಂದ್ರೆ ಶಾಸಕರ ಪರವಾಗಿ ಇಲ್ಲಿ ಹಣವನ್ನು ಪಡೆಯೋದಕ್ಕೆ ಮುಂದಾಗಿದ್ರು ಅಂತ ಹೇಳಿ ಒಂದು ಆರೋಪ ಸಹ ಕೇಳಿ ಬಂದಿತ್ತು. ಆ ಸಲುವಾಗಿ ಈಗ ಅವರನ್ನು ಸಹ ಒಂದು ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಅವರ ಹೆಸರು ಸಹ ಇಲ್ಲಿ ಕೇಳಿ ಬಂದಿದೆ. ಮತ್ತೆ ಆ ಒಂದು ಟೆಂಡರ್ಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಹಣವನ್ನು ಪಡೆಯಲಾಗ್ತಾ ಇತ್ತು ಅಂತ ಹೇಳಿ ಈಗ ದಾಳಿ ಮಾಡಿರೋದ್ರಿಂದ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸಹ ಅವರನ್ನ ನೋಟಿಸ್ ಮಾಡಿ ಒಂದು ವಿಚಾರಣೆಯನ್ನು ಸಹ ಮಾಡಬಹುದು. ಈಗಾಗಲೇ ಈ ಒಂದು ಹಣಕ್ಕೆ ಸಂಬಂಧಪಟ್ಟ ಏನು ಪ್ರಶಾಂತ್ ಮಾಡಲ್ ಮತ್ತೆ ಅವ್ರ ಜೊತೆ ಇದ್ದಂತ ಏನು 4 ಇದ್ದಾರೆ, ಅವರನ್ನು ಸಹ ಈಗಾಗಲೇ ತನಿಖೆಯನ್ನು ಮಾಡ್ತಾ ಇದ್ದಾರೆ ಮತ್ತೆ ವಿಚಾರಣೆಯನ್ನು ಸಹ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಹಣ ತಂದವರಲ್ಲಿ ಇಬ್ಬರು ಏನು ಪ್ರತ್ಯಕ್ಷದರ್ಶಿಗಳೇನಿದ್ರೆ ಅವರು ನೇರವಾಗಿ ನಿನ್ನೆ ಅವ್ರ ಕಚೇರಿಯಲ್ಲೇ ಸಿಕ್ಬಿದ್ದಿದ್ದಾರೆ. ಅದರಿಂದ ಅವರನ್ನು ಸಹ ಈಗ ರೆಡ್ ಹ್ಯಾಂಡ್ ಆಗಿ ಅವರನ್ನ ವಶಕ್ಕೆ ಪಡ್ಕೊಂಡು ಅವರನ್ನು ಸಹ ವಿಚಾರಣೆ ಮಾಡ್ತಾ ಇದ್ದಾರೆ. ಅವರಿಂದ ಈ ಒಂದು ಹಣ ಯಾವ ಉದ್ದೇಶಕ್ಕೆ ಕೊಡ್ತಾ ಇದ್ರು ಮತ್ತೆ ಏನ್ ಟೆಂಡರ್ ಸಲುವಾಗಿ ಇದನ್ನ ಕೊಡಲಾಗ್ತಿತ್ತು ಅಂತ ಹೇಳಿ ಅವರನ್ನು ಸಹ ಈಗ ವಿಚಾರಣೆಗೆ ಒಳಪಡಿಸಿ ಈ ಒಂದು ಹಣದ ಮೂಲದ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದರೆ ದೊಡ್ಡ ಮಟ್ಟದ ಹಣ ಈಗ ಅವ್ರ ಮನೆಯಲ್ಲಿ ಸಿಕ್ಕಿರೋದ್ರಿಂದ ಇದರ ಪೈಸೆ ಒಂದು ಲೆಕ್ಕವನ್ನು ಸಹ ಈಗ ಅಧಿಕಾರಿಗಳು ತನಿಖೆ ಮಾಡ್ತಾ ಇರುವಂತದ್ದು. ಪ್ರತಿ ಪೈಸೆ ಎಲ್ಲಿಂದ ಬಂತು ಮತ್ತೆ ಇಷ್ಟು ದೊಡ್ಡ ಮಟ್ಟದ ಹಣ ಇಲ್ಲಿ ಮನೆಯಲ್ಲಿ ಇಡೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಈಗ ಕೂಲಂಕುಷವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮುನಿರಾಜು, ಒಂದ್ ಕಡೆ ಅವರ ಸಂಬಂಧಿ ಸಿದ್ದೇಶ್ ಅನ್ನೋನು ಮತ್ತೊಂದ್ ಕಡೆ ಇನ್ನೊಂದಿಬ್ರು ನಿಕೋಲಸ್ ಅಂತ ಗಂಗಾಧರ್ ಅಂತ ಇವರಿಬ್ಬರನ್ನು ಕೂಡ ಬಂಧಿಸಲಾಗಿದೆಯಲ್ಲ,
ಇವರೇನ್ ಡೀಲ್ ಕುದುರಿಸ್ತಾ ಇದ್ದವರಂತ ಅಥವಾ ಮಧ್ಯವರ್ತಿಗಳ, ಯಾವ ರೀತಿಯಾಗಿ ಇವರಿಗೆ ಸಹಾಯ ಮಾಡ್ತಾ ಇದ್ದಂತೆ, ಏನ್ ಮಾಹಿತಿ ಲಭ್ಯವಾಗ್ತದೆ ಇವ್ರ ಬಗ್ಗೆ? ಆ ಪೃಥ್ವಿ, ನಿಕೋಲಸ್ ಮತ್ತೆ ಗಂಗಾಧರ್ ಏನಿದ್ರೆ ಅವರಿಬ್ರು ಸಹ ಖಾಸಗಿ ವ್ಯಕ್ತಿಗಳು ಅಂತೇಳಿ ಏನು ದಾಳಿ ವೇಳೆ ಗೊತ್ತಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಆ ಒಂದು ಏನು ಕ್ರೆಸೆಂಟ್ ರಸ್ತೆಯಲ್ಲಿರುವಂತಹ ಕಚೇರಿ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಇಬ್ರು ಪ್ರೈವೇಟ್ ವ್ಯಕ್ತಿಗಳು ಸಹ ಇರ್ತಾರೆ. ಏನು ಟ್ರಾಪ್ ಕಾರ್ಯಾಚರಣೆಯನ್ನ ನಿನ್ನೆ ನಡೆಸಿದ್ರು. ಈ ಒಂದು ಟ್ರಾಪ್ ವೇಳೆ ಅವರು ಅಧಿಕಾರಿಗಳು ಹೋಗ್ತಿದ್ದಂತೆ ಅವರಿಬ್ಬರು ಪ್ರೈವೇಟ್ ವ್ಯಕ್ತಿಗಳು ಸಿಕ್ಕಿರ್ತಾರೆ. ನಂತರ ಅವರನ್ನು ವಿಚಾರಣೆ ಮಾಡಿದಾಗ ಟೆಂಡರ್ ಒಂದರ ಸಲುವಾಗಿ ನಾವು ಸಹ ಇಲ್ಲಿಗೆ ಬಂದಿದ್ವಿ ಅಂತ ಹೇಳಿ ಒಂದು ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡುವಂತದ್ದು. ನಂತರ ಅಧಿಕಾರಿಗಳು ಅವರ ಬಳಿ ಏನ್ ಟೆಂಡರ್ ಇದೆ ಮತ್ತೆ ಏನಕ್ಕೆ ಇಷ್ಟೊಂದು ಹಣ ತಗೊಂಡು ಬಂದಿದ್ದೀರಾ ಅಂತ ಹೇಳಿ ವಿಚಾರಣೆಯನ್ನು ಸಹ ಮಾಡ್ತಾರೆ. ಈ ಸಂದರ್ಭದಲ್ಲಿ ವಿಚಾರಣೆ ಮಾಡಿದಾಗ ಏನು KSDL ಏನಿದೆ, KSDL ಗೆ ಸಂಬಂಧಪಟ್ಟಂತೆ ಒಂದು ಟೆಂಡರ್ ನ ಒಂದು ಪಡೆಯೋ ಸಲುವಾಗಿ ಇದನ್ನ ಇಲ್ಲಿಗೆ ತಂದಿದ್ವಿ ಅಂತ ಹೇಳಿ ಒಂದು ಮಾಹಿತಿಯನ್ನ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಕೂಡಲೇ ಲೋಕಾಯುಕ್ತ ಅಧಿಕಾರಿಗಳು ಅವರ ಬಳಿ ಇದ್ದಂತ ಒಂದು ಹಣ ಏನಿದೆ ಅದನ್ನು ಸಹ ಸೀಸ್ ಮಾಡಿಕೊಂಡು ಅವರು ಏನ್ ತಂದಿದ್ರು ಅದನ್ನು ಸಹ ಅವರನ್ನು ಸಹ ಬಂಧನ ಮಾಡಿ ಈಗ ವಿಚಾರಣೆಯನ್ನ ಮಾಡಿದ್ದಾರೆ. ತಡರಾತ್ರಿ ಅವರನ್ನ ತಮ್ಮ ಸುಪರ್ದಿಗೆ ಪಡ್ಕೊಂಡು ನಂತರ ಅವರನ್ನ ಲೋಕಾಯುಕ್ತ ಕಚೇರಿಗೆ ಕರ್ಕೊಂಡು ಹೋಗಿರುವಂತದ್ದು. ಅಲ್ಲಿ ರಾತ್ರಿ ಇಡೀ ಒಂದು ಹಣದ ಅವ್ರು ತಂದಿರುವಂತಹ ಒಂದು ಹಣ ಏನಿತ್ತು ಆ ಒಂದು ಹಣ ಮತ್ತೆ ಆ ಒಂದು ಟೆಂಡರ್ಗೆ ಸಂಬಂಧಪಟ್ಟಂತ ಒಂದು ಕಾಗದಗಳನ್ನ ಪರಿಶೀಲನೆ ಮಾಡಿ ನಂತರ ರಾತ್ರಿಯೂ ಸಹ ವಿಚಾರಣೆ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ ಅವರನ್ನ ಲೋಕಾಯುಕ್ತ ಒಂದು ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನಂತರ ಅವರನ್ನ ಏನು ಮತ್ತೆ ತಮ್ಮ ಸುಪರ್ದಿಗೆ ಪಡ್ಕೊಳ್ಳೋದಕ್ಕೆ ಈಗ ಅಧಿಕಾರಿಗಳು ಮುಂದಾಗಿದ್ದಾರೆ. ಇವತ್ತು ಸಹ ಏನು ಪ್ರಶಾಂತ್ ಮಾಡಲ್ ಮತ್ತೆ 4 ಖಾಸಗಿ ವ್ಯಕ್ತಿಗಳೇನಿದ್ರೆ ಅವರನ್ನ ವಶಕ್ಕೆ ಪಡ್ಕೊಂಡು ಒಂದು ಹೆಚ್ಚಿನ ವಿಚಾರಣೆಯನ್ನು ಸಹ ಮಾಡ್ತಾರೆ. ಯಾಕಂದ್ರೆ ಕಚೇರಿಯಲ್ಲೇ ಸುಮಾರು ಕೋಟ್ಯಾಂತರ ರೂಪಾಯಿ ಹಣ ಸಿಗುತ್ತೆ, ಮತ್ತೆ ಇವ್ರ ಮನೆಯಲ್ಲೂ ಸಹ ಒಂದು 6 ಕೋಟಿ ಹಣ ಸಿಗುತ್ತೆ. ಇದು ದೊಡ್ಡ ಮಟ್ಟದ ಒಂದು ನಗದು ಹಣವೇ ಸಿಕ್ಕಿರೋದ್ರಿಂದ ಅಧಿಕಾರಿಗಳು ಇದನ್ನ ತುಂಬಾ ಆಳವಾಗಿ ತನಿಖೆಯನ್ನ ಮಾಡೋದಕ್ಕೂ ಈಗ ಮುಂದಾಗ್ತಾ ಇದ್ದಾರೆ. ಪೃಥ್ವಿ ರಾಜು, ಒಂದ್ ಕಡೆ ಪ್ರಶಾಂತ್ ಮನೆ ಮೇಲೆ ದಾಳಿ ಆಗಿತ್ತು, ಇನ್ನು ಒಂದ್ ಕಡೆ ಅವರ ತಂದೆ ಸಂಜಯ್ ನಗರದ ನಿವಾಸದ ಮೇಲೂ ಕೂಡ ದಾಳಿ ಆಗಿತ್ತಲ್ಲ, ಅಲ್ಲಿ ಇನ್ನೂ ದಾಳಿ ಕಂಟಿನ್ಯೂ ಆಗಿದೆಯಾ? ಅಲ್ಲಿ ಯಾರ್ಯಾರು ಇದ್ರಂತೆ ಇವ್ರು ದಾಳಿ ಮಾಡಿದಂತ ಸಂದರ್ಭದಲ್ಲಿ? ಅವ್ರನ್ನ ಏನಾದ್ರೂ ವಿಚಾರಣೆ ಮಾಡ್ಲಾಯ್ತಾ ಲೋಕಾಯುಕ್ತ ದಾಳಿಯ ಸಂದರ್ಭದಲ್ಲಿ? ಪೃಥ್ವಿ, ಈಗ ನಾವು ಏನು ಆ ಒಂದು ಸಂಜಯ್ ನಗರದ ಮನೆ ಬಳಿ ಇದ್ವಿ. ಈ ಒಂದು ಮನೆಯಲ್ಲಿ ಇನ್ನೂ ಸಹ 2 ಅಧಿಕಾರಿಗಳ ತಂಡ ಈಗಾಗಲೇ ಇಲ್ಲಿ ಬೀಡು ಬಿಟ್ಟು ಮನೆಯಲ್ಲಿ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನೂ ಸಹ ಏನು ರಾತ್ರಿಯಿಂದ ಸುಮಾರು ಒಂದು 12 ಗಂಟೆಗೂ ಅಧಿಕ ಕಾಲ ಈಗ ಈ ಒಂದು ಮನೆಯಲ್ಲಿ ಶೋಧವನ್ನು ಮಾಡ್ತಾ ಇರುವಂತದ್ದು. ದಾಳಿ ವೇಳೆ ಈ ಒಂದು ಹಣ ಪತ್ತೆಯಾಗಿದೆ. ಅದರಿಂದ ಈಗಾಗಲೇ ಆ ಒಂದು ಹಣವನ್ನ ಜಪ್ತಿ ಮಾಡ್ಕೊಂಡಿದ್ದಾರೆ. ಮತ್ತೆ ಮನೆಯಲ್ಲಿದ್ದಂತ ಕೆಲವು ವ್ಯಕ್ತಿಗಳೇನಿದ್ರೆ ಅವರನ್ನು ಸಹ ಒಂದು ವಿಚಾರಣೆ ಮಾಡಿದ್ದಾರೆ. ಆದ್ರೆ ಅವರಿಗೆ ಪ್ರಾಥಮಿಕ ಮಾಹಿತಿಯಲ್ಲಿ ಏನು ಸಿಕ್ಕಿರಲಿಲ್ಲ. ನಂತರ ಈಗ ಆ ಒಂದು ಹಣಕ್ಕೆ ಸಂಬಂಧಪಟ್ಟಂತೆ ಪ್ರಶಾಂತ್ ಮಾಡಲ್ ಮತ್ತೆ ಅವರ ತಂದೆ ಇರ್ಬೋದು ಮತ್ತೆ ಬೇರೆ ಬೇರೆ ಯಾರಿದ್ದಾರೆ ಅವರನ್ನು ಸಹ ಒಂದು ವಿಚಾರಣೆಗೆ ಒಳಪಡಿಸೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಯಾಕಂದ್ರೆ ಇಷ್ಟು ದೊಡ್ಡ ಒಂದು ನಗದು ಹಣವೇ ಸಿಗುತ್ತೆ ಅಂತಂದ್ರೆ ಅದರ ಒಂದು ಆದಾಯದ ಮೂಲಗಳನ್ನು ಸಹ ಅವರು ತೋರಿಸಬೇಕಾಗುತ್ತೆ. ಎಲ್ಲೆಲ್ಲಿಂದ ಆದಾಯ ಬರ್ತಿದೆ ಮತ್ತೆ ಎಷ್ಟು ಆದಾಯ ಪ್ರತಿ ತಿಂಗಳು ಬರುತ್ತೆ ಮತ್ತೆ ವಾರ್ಷಿಕ ಎಷ್ಟು ಆದಾಯ ಇದೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಆದಾಯದ ಮೂಲವನ್ನು ಅವರು ತೋರಿಸಬೇಕಾಗುತ್ತೆ. ಅದು ದಾಖಲೆಗಳಲ್ಲಿ ತೋರಿಸಬೇಕು. ಅದರಿಂದ ಈ ಒಂದು ಹಣ ಇವ್ರ ಸ್ವಂತ ಆದಾಯದಿಂದ ಬಂದಿದೆ ಅಥವಾ ಬೇರೆ ಮೂಲಗಳಿಂದ ಬಂದಿದೆ ಅನ್ನೋದ್ರ ಬಗ್ಗೆ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪೃಥ್ವಿ, ಮುನಿರಾಜು, ಈ ರೀತಿಯಾಗಿ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ನಾವು ನೋಡಿದೀವಿ, ಕೋಟಿ ಹಣ ಸಿಕ್ಕಂತ ಟೈಮ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಚಿನ್ನ, ಬೆಳ್ಳಿ, ಪ್ಲಾಟಿನಮ್ ಈ ರೀತಿಯಾಗೆಲ್ಲ ಸಿಕ್ಕಿರ್ತವಲ್ಲ, ಅವೇನಾದ್ರೂ ಸಿಕ್ಕಿದ್ಯಾ? ಬರೀ ಹಣ ಮಾತ್ರ ಸಿಕ್ಕಿರುವಂತದ? ಪೃಥ್ವಿ, ಈಗ ಅಧಿಕಾರಿಗಳ ಒಂದು ಪರಿಶೀಲನೆ ವೇಳೆ ಮೊದಲಿಗೆ ಹಣ ಸಿಕ್ಕಿದೆ. ಅದು ಏನು ಕಂತೆ ಅಷ್ಟು ಹಣ ಸಿಕ್ಕಿರುವಂತದ್ದು. ಆ ಹಣವನ್ನ ಈಗ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನು ಉಳಿದಂತೆ ಏನು ಮನೆಯಲ್ಲಿ ಇರುವಂತಹ ಚಿನ್ನಾಭರಣ ಇರಬಹುದು ಅವುಗಳ ಬಗ್ಗೆ ಒಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ 2 ತಂಡಗಳು ರಾತ್ರಿಯಿಂದ ಇಲ್ಲಿ ಈ ಒಂದು ಮನೆಯಲ್ಲಿ ಬೀಡುಬಿಟ್ಟಿರುವಂತದ್ದು. ಸುಮಾರು 20ಕ್ಕೂ ಹೆಚ್ಚು ಅಧಿಕಾರಿಗಳು, 2 ಡಿವೈಎಸ್ಪಿಗಳು ಈ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಚಿನ್ನಾಭರಣ ಮತ್ತೆ ಬೇರೆ ಒಂದು ಆಸ್ತಿ ಪತ್ರಗಳು ಏನಾದ್ರು ಸಿಕ್ಕಿದ್ರೆ ಅದನ್ನು ಸಹ ಒಂದು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ. ಆದ್ರೆ ಮೊದಲಿಗೆ ದಾಳಿ ವೇಳೆ ನಂತರ ಅಲ್ಲಿ ಮನೆಯಲ್ಲಿರುವಂತಹ ಕೆಲವು ವಸ್ತುಗಳನ್ನ ಪರಿಶೀಲನೆ ಮಾಡಿದಾಗ ಅಲ್ಲಿ ನಗದು ಹಣ ಸಿಕ್ಕಿದೆ. ಆ ಒಂದು ನಗದು ಹಣವನ್ನ ನೋಡಿ ಅಧಿಕಾರಿಗಳೇ ಒಂದು ಕ್ಷಣ ಶಾಕ್ ಆಗ್ತಾರೆ. ಯಾಕಂದ್ರೆ ಕಂತೆ ಅಷ್ಟು ಹಣವನ್ನ ಒಂದು ಟೇಬಲ್ ಮೇಲೆ ಜೋಡಿಸಿರೋದನ್ನ ನೋಡಬಹುದು. ಅಷ್ಟು ದೊಡ್ಡ ಮಟ್ಟದ ಒಂದು ನಗದು ಹಣ ಸಿಕ್ಕಿರೋದ್ರಿಂದ ಈ ಒಂದು ಹಣ ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಈಗ ಪಿನ್ ಟು ಪಿನ್ ಆಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿಯೊಂದು ರೂಪಾಯಿ ಶಾಸಕರ ಮಗ ಒಂದು ಸರ್ಕಾರಿ ಅಧಿಕಾರಿ ಆಗಿರೋದ್ರಿಂದ ಅಧಿಕಾರಿ ಪ್ರತಿಯೊಂದು ಹಣಕ್ಕೂ ಸಹ ಆತ ಒಂದು ಲೆಕ್ಕವನ್ನು ಕೊಡಬೇಕಾಗುತ್ತೆ. ಆತನ ಸಂಬಳ ಇರಬಹುದು ಮತ್ತೆ ಬೇರೆ ಬೇರೆ ಒಂದು ಆದಾಯ, ಲೀಗಲ್ ಆಗಿ ಏನೇನು ಆದಾಯ ಇದೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಕೊಡಬೇಕು. ಒಂದು ವೇಳೆ ಅವೆಲ್ಲವೂ ಸಹ ಒಂದು ಆದಾಯದ ಒಂದು ದಾಖಲೆಗಳನ್ನು ಕೊಟ್ಟ ನಂತರ ಇಷ್ಟು ದೊಡ್ಡ ಮಟ್ಟದ ಹಣ ಮನೆಯಲ್ಲಿ ಏನಕ್ಕೆ ಸಂಗ್ರಹ ಮಾಡಿ ಇಟ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಸಹ ಒಂದು ಸಮಜಾಯಿಷಿಯನ್ನು ಕೊಡಬೇಕಾಗುತ್ತೆ. ಹೀಗೆ ಲೋಕಾಯುಕ್ತ ಅಧಿಕಾರಿಗಳು ರಾತ್ರಿಯಿಂದಲೂ ಸಹ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲಿರುವಂತಹ ಕೆಲವು ವ್ಯಕ್ತಿಗಳನ್ನು ಸಹ ವಿಚಾರಣೆ ಮಾಡ್ತಾ ಇದ್ದಾರೆ. ಈಗ ವಾಟ್ ನೆಕ್ಸ್ಟ್ ಅಂತ ಏನೆಲ್ಲ ಪ್ರೋಸೆಸ್ ಇರುತ್ತೆ? ಈಗ ಆಲ್ರೆಡಿ 5 ಬಂಧಿಸಲಾಗಿದೆಯಲ್ಲ?
ಪೃಥ್ವಿ, ಈಗಾಗಲೇ ಐವರನ್ನ ನಿನ್ನೆ ಅವ್ರ ಕಚೇರಿಯಲ್ಲೇ ಬಂಧನ ಮಾಡಿದ್ದಾರೆ. ಮತ್ತೆ ಅಲ್ಲಿ ಕಚೇರಿಯಲ್ಲಿ ಸಿಕ್ಕಂತ ಒಂದು ಹಣವನ್ನು ಸಹ ಸೀಸ್ ಮಾಡ್ಕೊಂಡಿದ್ದಾರೆ. ಮತ್ತೆ ಈಗಾಗಲೇ ಇವ್ರ ಮನೆಯಲ್ಲಿ ಸಿಕ್ಕಿರುವಂತಹ ಒಂದು 6 ಕೋಟಿ ಹಣವನ್ನು ಸಹ ಸೀಸ್ ಮಾಡಿದ್ದಾರೆ. ಈ ಹಣವನ್ನ ಸೀಸ್ ಮಾಡಿರುವಂತಹ ಹಣವನ್ನ ತಮ್ಮ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ಸುಪರ್ದಿಗೆ ಪಡ್ಕೊಳ್ತಾರೆ. ಸುಪರ್ದಿಗೆ ಪಡ್ಕೊಂಡು ಅದನ್ನ ಏನು ನ್ಯಾಯಾಲಯಕ್ಕೆ ಒಂದು ಮುಟ್ಟುಗೋಲು ಆಗಿ PF ಅನ್ನ ಮಾಡಿ ನ್ಯಾಯಾಲಯಕ್ಕೂ ಸಹ ಒಪ್ಪಿಸ್ತಾರೆ. ಆ ನಂತರ ಇವರಿಗೆ ಏನು ಸಂಬಂಧಪಟ್ಟಂತ ಏನು ಈಗಾಗಲೇ ಐವರು ನಿನ್ನೆ ಬಂಧನ ಆಗಿದ್ರು, ಅವರನ್ನ ವಿಚಾರಣೆ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಏನಾದ್ರು ಇದ್ರೆ ಒದಗಿಸಬೇಕು, ಮತ್ತೆ ಅದನ್ನ ಲೋಕಾಯುಕ್ತ ಅಧಿಕಾರಿಗಳು ಮತ್ತೆ ಕೋರ್ಟ್ಗೆ ಹಾಜರುಪಡಿಸಬೇಕು ಅಂತ ಹೇಳಿ ಒಂದು ನೋಟಿಸ್ ಅನ್ನ ಮಾಡ್ತಾರೆ. ಈ ವೇಳೆ ಏನು ಪ್ರಸಾದ್ ಮಾಡಲಿರ್ಬೋದು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳಿರ್ಬೋದು, ಅದಕ್ಕೆ ಅವರು ಸೂಕ್ತ ದಾಖಲೆಗಳನ್ನ ಕೊಟ್ಟು ಹಣವನ್ನ ಬಿಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಇರುತ್ತೆ. ಒಂದು ವೇಳೆ ಅದು ಆ ಒಂದು ಹಣಕ್ಕೆ ಯಾವುದೇ ದಾಖಲೆಗಳು ಇಲ್ಲ ಅನ್ನೋದು ಗೊತ್ತಾದ್ರೆ ನಂತರ ಅದನ್ನ ನ್ಯಾಯಾಲಯಕ್ಕೆ ಮುಟ್ಟುಗೋಲು ಹಾಕೋದಕ್ಕೆ ಮತ್ತೆ ಅಧಿಕಾರಿಗಳು ಸಹ ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಒಂದು ಅವಕಾಶ ಇರುತ್ತೆ. ಈಗಾಗಲೇ ಪ್ರಾಶಾತ್ ಮಾಡಲ್ ಮತ್ತೆ ಅವರ ಜೊತೆ ಇದ್ದಂತ 4ರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡಿ ಇವತ್ತು ಅವರನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ. ಮತ್ತೆ ಇವ್ರ ಮನೆಯಲ್ಲಿ ಸಿಕ್ಕಿರುವಂತಹ ಹಣ ಏನಿದೆ, ಈ ಒಂದು ಹಣದ ಮೂಲವನ್ನು ಪತ್ತೆ ಮಾಡೋ ಸಲುವಾಗಿ ಮತ್ತೆ ಎಲ್ಲಿಂದ ಹಣ ಬಂತು ಅನ್ನೋದನ್ನ ತನಿಖೆ ಮಾಡೋ ಸಲುವಾಗಿ ಅವರನ್ನ ಪುನಃ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡ್ಕೊಂಡು ಒಂದು ವಿಚಾರಣೆಯನ್ನು ಸಹ ಮಾಡ್ತಾರೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾರಾದ್ರೂ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾರ್ಯಾರು ಸಂಬಂಧಪಟ್ಟಿದ್ದಾರೆ ಅವರನ್ನು ಸಹ ಒಂದು ವಿಚಾರಣೆಗೆ ಕರೆಸೋದಕ್ಕೆ ಅಧಿಕಾರಿಗಳು ತಯಾರಿಯನ್ನ ಮಾಡಬಹುದು. ಪೃಥ್ವಿ, ರಾಜು, ಈಗ ಆಲ್ರೆಡಿ ಸಾಕಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇರುತ್ತೆ. ಲೋಕಾಯುಕ್ತಕ್ಕೆ ಈ ಪ್ರಶಾಂತ್ನ ಮೇಲೆ ಇದೇ ಫಸ್ಟ್ ಟೈಮ್ ದೂರು ದಾಖಲಾಗಿದ್ದಂಥದ್ದು ಅಥವಾ ಇದಕ್ಕೂ ಮುಂಚೆ ಏನಾದ್ರೂ ಇದೇ ರೀತಿಯಾಗಿ ಕಂಪ್ಲೇಂಟ್ಸ್ ಬಂದಿತ್ತಂತ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಲ್ಗಳನ್ನ ಮಾಡ್ತಾ ಇದ್ರು ಅಂತೆಲ್ಲ ಹೇಳಿ? ಪೃಥ್ವಿ, ಈ ಲೋಕಾಯುಕ್ತ ಅಧಿಕಾರಿಗಳಿಗೆ ನಿನ್ನೆ ಒಂದು ಏನು KSDL ನ ಒಂದು ಟೆಂಡರ್ಗೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿ ದೂರನ್ನ ಕೊಡ್ತಾರೆ. ಆ ಒಂದು ದೂರಿನ ಮೇರೆಗೆ ನಿನ್ನೆ ಒಂದು ಟ್ರ್ಯಾಪ್ ಅನ್ನ ಮಾಡಿದ್ರು. ಆದ್ರೆ ಇದಕ್ಕೂ ಮೊದಲು ಸಹ ಒಂದು ಕೇಸ್ ನಲ್ಲಿ ಇವರ ಹೆಸರು ಸಹ ತಳ್ಕಾಕೊಂಡಿದೆ. ಪ್ರಶಾಂತ್ ಮಾಡಲ್ ಅವರ ಹೆಸರು ತಳ್ಕಾಕೊಂಡಿತ್ತು. ಅದರ ಬಗ್ಗೆ ಸಹ ಒಂದು ತನಿಖೆ ಹಂತದಲ್ಲೇ ಇರಬೇಕಾದ್ರೆ ಈಗ ಇವರು ಮತ್ತೆ ಈ ಒಂದು ಪ್ರಕರಣದಲ್ಲಿ ಈಗ ಸಿಕ್ಕಾಕೊಂಡಿದ್ದಾರೆ. ಅದರಿಂದ ಈ ಒಂದು ಪ್ರಕರಣ ಮತ್ತೆ ಹಳೆ ಒಂದು ಕೇಸ್ ಏನಿದೆ ಅದು ಒಂದು ಪ್ರಕರಣದ ತನಿಖೆ ಯಾವ ಹಂತದಲ್ಲಿದೆ ಮತ್ತೆ ಏನ್ ಕೇಸ್ ಅನ್ನೋದ್ರ ಬಗ್ಗೆ ಈಗ ಅದ್ರ ಬಗ್ಗೆ ಸಹ ಒಂದು ಲೋಕಾಯುಕ್ತ ಅಧಿಕಾರಿಗಳು ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಅದೊಂದು ತನಿಖೆಯನ್ನ ನಡೆಸುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಒಬ್ಬ ಅಧಿಕಾರಿ ಈಗ ಮತ್ತೆ ಟ್ರ್ಯಾಪ್ ಆಗಿರೋದು ಮತ್ತೆ ಈ ಮೊದಲು ಸಹ ಅವ್ರ ಮೇಲೆ ಒಂದು ಆರೋಪ ಇದ್ದಾಗ ಅದರ ತನಿಖೆ ಆ ಒಂದು ಆರೋಪ ಏನು ಮತ್ತೆ ತನಿಖೆ ಯಾವ ಹಂತದಲ್ಲಿದೆ ಅನ್ನೋದನ್ನ ಅದ್ರ ಮಾಹಿತಿಗಳನ್ನು ಸಹ ಕಲೆಕ್ಟ್ ಮಾಡ್ತಾರೆ. ನಂತರ ಆ ಒಂದು ತನಿಖೆಯಲ್ಲಿ ಏನಾದ್ರು ತನಿಖೆ ಮುಂದುವರಿಸಬಹುದಾ ಅಥವಾ ತನಿಖೆ ನ್ಯಾಯಾಲಯದಲ್ಲಿ ಇದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ಪಡ್ಕೊಂಡು ನಂತರ ಆ ಒಂದು ಪ್ರಕರಣ ಸಹ ಕಂಟಿನ್ಯೂ ಮಾಡಬಹುದು. ಮತ್ತೆ ಈಗ ಹೊಸದಾಗಿ ಈ ಒಂದು ಟ್ರ್ಯಾಪ್ ಕಾರ್ಯಾಚರಣೆ ಏನಿದೆ ಇದರಲ್ಲಿ ಅರೆಸ್ಟ್ ಆಗಿರೋದ್ರಿಂದ ಇದರ ಒಂದು ತನಿಖೆಯನ್ನು ಸಹ ಅಧಿಕಾರಿಗಳು ಕಂಟಿನ್ಯೂ ಮಾಡ್ತಾರೆ. ಪೃಥ್ವಿ, ರಾಜು, ದೊಡ್ಡ ತಿಮಿಂಗಿಲವನ್ನ ಅರೆಸ್ಟ್ ಮಾಡಿರುವಂತ ಹಿನ್ನೆಲೆ, ಅದು ಬಿಜೆಪಿ ಶಾಸಕನ ಪುತ್ರ ಬೇರೆ ಈತ. ಸೊ ಹೀಗಾಗಿ ಹಿಂದೆ ಎಲ್ಲ ವೆಂಕಟಾಚಲಯ್ಯ ಅವರು ಇದ್ದಂತ ಟೈಮ್ ನಲ್ಲಿ, ಅದಾದ್ಮೇಲೆ ಸಂತೋಷ್ ಹೆಗ್ಡೆ ಅವರು ಇದ್ದಂತ ಸಂದರ್ಭದಲ್ಲಿ ಲೋಕಾಯುಕ್ತಕ್ಕೆ ದೊಡ್ಡ ಹೆಸರಿತ್ತು. ಮತ್ತೆ ಸರ್ಕಾರ ಲೋಕಾಯುಕ್ತಕ್ಕೆ ಪೂರ್ಣ ಪ್ರಮಾಣದಲ್ಲಿ ಪವರ್ ಅನ್ನ ಕೊಟ್ಟಿದ್ರು ಕೂಡ ಅಷ್ಟು ಆಕ್ಟಿವ್ ಆಗಿಲ್ಲ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇತ್ತು. ಈ ದಾಳಿಯ ಮುಖಾಂತರ ಮತ್ತೆ ಲೋಕಾಯುಕ್ತದ ಗತವೈಭವ ಮರುಕಳಿಸುತ್ತೆ ಅಂತ ಅನ್ಕೋಬಹುದಾ? ಖಂಡಿತ ಪೃಥ್ವಿ, ಯಾಕಂದ್ರೆ ಲೋಕಾಯುಕ್ತ ಇತಿಹಾಸದಲ್ಲಿ ಅತಿ ದೊಡ್ಡ ಒಂದು ದಾಳಿ ಇದು ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಈವರೆಗಿನ ದಾಳಿಗಳಲ್ಲಿ ಇಷ್ಟು ದೊಡ್ಡ ಮಟ್ಟದ ನಗದು ಹಣ ಲೋಕಾಯುಕ್ತ ಅಧಿಕಾರಿಗಳು ಎಲ್ಲೂ ಸಹ ಸೀಸ್ ಮಾಡಿರಲಿಲ್ಲ. ಆದ್ರೆ ಇವತ್ತು ಏಕಾಏಕಿ ಎಂದು ಒಂದು ಮನೆಯಲ್ಲಿ 6 ಕೋಟಿ ಹಣವನ್ನು ಸೀಸ್ ಮಾಡಿದ್ರೆ, ಮತ್ತೊಂದು ಕಚೇರಿಯಲ್ಲಿ 1.60 ಕೋಟಿಯಷ್ಟು ಹಣವನ್ನು ಸೀಸ್ ಮಾಡಿರೋದು. ಇದನ್ನೇ ನೋಡಿದ್ರೆ ಗೊತ್ತಾಗುತ್ತೆ ಏನು ಇಷ್ಟು ದಿನ ಲೋಕಾಯುಕ್ತ ಅಧಿಕಾರಿಗಳಿಗೆ ಪವರ್ ಇರಲಿಲ್ಲ, ಮತ್ತೆ ಅದಕ್ಕೆ ಸೂಕ್ತ ಒಂದು ಕಾನೂನಿನ ಒಂದು ಬಲ ಇರಲಿಲ್ಲ ಅಂತ ಹೇಳಲಾಗ್ತಿತ್ತು. ಆದ್ರೆ ಈಗ ಒಂದು ಹೈಕೋರ್ಟ್ ನ ಒಂದು ಆದೇಶದಂತೆ ಈಗ ಲೋಕಾಯುಕ್ತ ಅಧಿಕಾರಿಗಳಿಗೆ ಎಲ್ಲಾ ಪವರ್ ಅನ್ನ ಸರ್ಕಾರ ಕೊಟ್ಟಿದೆ. ಮತ್ತೆ ಈಗ ಅವರು ಸಹ ಒಂದು ಕಾರ್ಯಾಚರಣೆಗೆ ಇಳಿದಿರುವಂತದ್ದು ಅದರಲ್ಲಿ ಮೊದಲನೇ ಬಾರಿಗೆ ಈ ಒಂದು ದೊಡ್ಡ ಬೇಟೆ ಅಂತಾನೆ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದ ಒಂದು ನಗದು ಹಣವನ್ನ ಲೋಕಾಯುಕ್ತ ಅಧಿಕಾರಿಗಳು ಈವರೆಗೆ ಸೀಸ್ ಮಾಡಿರೋದು ಬಹುಶಃ ತುಂಬಾ ಕಡಿಮೆ, ಕೆಲವೇ ಪ್ರಕರಣಗಳಲ್ಲಿ ಸೀಸ್ ಮಾಡಿದ್ರು ಅಂತ ಹೇಳ್ಬೋದು. ಆದ್ರೆ ಆ ಒಂದು ಏನು ಲೋಕಾಯುಕ್ತಕ್ಕೆ ಮತ್ತೆ ಗತ ವೈಭವ ಬಂದ ಬಳಿಕ ಈಗ ಮಾಡಿದಂತ ಒಂದು ಮೊದಲ ಟ್ರ್ಯಾಪ್ ಅನ್ನೋದಕ್ಕಿಂತ ಈ ಒಂದು ಟ್ರ್ಯಾಪ್ ನಲ್ಲಿ ಅತಿ ದೊಡ್ಡ ಮಟ್ಟದ ಒಂದು ಹಣವನ್ನ ಈಗ ಅವರು ಸೀಸ್ ಮಾಡಿದ್ದಾರೆ. ಅದರಿಂದ ಮತ್ತೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಎಲ್ಲ ಒಂದು ಕಡೆ ಒಂದು ಹಳೆ ಒಂದು ಪವರ್ ಬಂದಿದೆ. ಮತ್ತೆ ಅವರು ಈ ರೀತಿಯಾಗಿ ಕಾರ್ಯಾಚರಣೆಗಳನ್ನು ಮಾಡಿ ಈ ರೀತಿ ಏನು ಭ್ರಷ್ಟಾಚಾರದಲ್ಲಿ ತೊಡಗಿರುವಂತಹ ಅಧಿಕಾರಿಗಳಿದ್ದಾರೆ, ಮತ್ತೆ ಖಾಸಗಿ ವ್ಯಕ್ತಿಗಳಿರ್ಬೋದು, ಮತ್ತೆ ಬೇರೆ ಬೇರೆ ವ್ಯಕ್ತಿಗಳೇನಿದ್ರೆ ಅಂತವ್ರಿಗೆ ಬಿಸಿ ಮುಟ್ಸೋದಕ್ಕೆ ಈಗ ಮತ್ತೆ ಲೋಕಾಯುಕ್ತ ಅಧಿಕಾರಿಗಳು ಸಜ್ಜಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಕೆಲವು ಇತ್ತೀಚಿನ ಒಂದು ಬಿಡಿಎ ಮೇಲೆ ದಾಳಿ ಇರ್ಬೋದು, ಮತ್ತೆ ಬೇರೆ ಬೇರೆ ಒಂದು ಟ್ರ್ಯಾಪ್ ಗಳನ್ನ ನಿಧಾನವಾಗಿ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ರು. ಆದ್ರೆ ಈ ಒಂದು ಟ್ರ್ಯಾಪ್ ಏನಿದೆ ಇದು ದೊಡ್ಡ ಮಟ್ಟದ ಟ್ರ್ಯಾಪ್ ಆಗಿರೋದ್ರಿಂದ ಲೋಕಾಯುಕ್ತ ಅಧಿಕಾರಿಗಳಿಗೆ ಇದೊಂದು ರೀತಿ ಬೂಸ್ಟ್ ಅಪ್ ಅಂತ ಹೇಳ್ಬೇಕಾಗುತ್ತೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ.
ಲೋಕಾಯುಕ್ತದ ಮೇಲೆ ಮತ್ತಷ್ಟು ಭರವಸೆ ನಂಬಿಕೆ ಬಂದಂತೆ ಆಗ್ತಾ ಇದೆ ಈ ಒಂದು ದಾಳಿಯ ಮುಖಾಂತರ. ಮತ್ತು ಒಂದ್ ಕಡೆ ಕಾಂಗ್ರೆಸ್ನವರು ಆರೋಪವನ್ನ ಮಾಡ್ತಾನೆ ಇದ್ರು, ದೊಡ್ಡ ಮಟ್ಟದಲ್ಲಿ ಹಗರಣ ಆಗ್ತಾ ಇದೆ, 40% ಕಮಿಷನ್ ಎಲ್ಲ ಪಡೆದುಕೊಳ್ಳಲಾಗ್ತಾ ಇದೆ ಅಂತ. ಅದಕ್ಕೆ ಮತ್ತೊಂದು ಅಸ್ತ್ರ ಸಿಕ್ಕಂತ ಆಗ್ತಾ ಇದೆ ಈ ಪ್ರಕರಣದ ಮುಖಾಂತರ. ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಮಗ ಲೋಕಾಯುಕ್ತ ಬಲೆಗೆ ಬಿದ್ದಂತ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ನಮ್ಮ ಹಾನರಬಲ್ ಚೀಫ್ ಮಿನಿಸ್ಟ್ರು ಅವರು ನಮಗೆಲ್ಲ ಸಾಕ್ಷಿ ಕೇಳ್ತಿದ್ರು. ಇದು ಕೆಂಪಣ್ಣವರು 40% ಅಂತ ಹೇಳಿದ್ರು, ಮಠಸ್ವಾಮಿಗಳು 30% ಅಂತ ಹೇಳಿದ್ರು, ವಿಶ್ವನಾಥ್ 20% ಅಂತ ಹೇಳಿದ್ರು. ಇವರು ಯತ್ನಾಳ್ ಅವರು 2,500 ಕೋಟಿ ಸಿಎಂ ಕುರ್ಚಿ ಅಂತ ಅವ್ರು ಹೇಳ್ತಾರೆ. ಕ್ಯಾಬಿನೆಟ್ಗೆ 100 ರಿಂದ 250 ಕೋಟಿ ಅಂತ ಹೇಳಿದ್ರು. ಸೊ ಪಾಪ ಸಂತೋಷ್ ಪಾಟೀಲು ರಾಜೀನಾಮೆ ಕೊಟ್ಟರು ವಿಚಾರಕ್ಕೆ. ಇಲ್ಲಿ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ನ್ಯಾಯಕೊಂಡ, ಸರ್ಕಲ್ ಇನ್ಸ್ಪೆಕ್ಟ್ರು, ಇನ್ನೊಬ್ಬ ದಯಾಮರಣ ಕೇಳ್ದ. ಇದು ಇಂಥ ಒಂದು ಬೇಕಾದಷ್ಟು ಕೇಸಸ್ ಇದೆ. ಈಗೆಲ್ಲ ಪಾಪ ತಿಂದವರು, ಒಬ್ಬ IPS ಆಫೀಸರು ಜೈಲಲ್ಲಿದ್ದಾರೆ, ಇನ್ನು 100 ಜನ ಜೈಲಲ್ಲಿದ್ದಾರೆ. ಲಂಚ 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 ಅಂತ ವಿಧಾನಸೌಧ ಗೋಡೆ ಹಿಂಗೆ ಮುಟ್ಟಿದ್ದಾಗ ಅವತ್ತು ರಾತ್ರಿ ಮಲಗಿದ್ವಲ್ಲ ನಾವಿಲ್ಲಿ, ಅವತ್ತು ಗೋಡೆ ನಾನು ಸಿದ್ದರಾಮಯ್ಯ ಹಿಂಗೆ ಮುಟ್ಟು ಹಿಂಗೆ ಹೊಡೆದೋ, ಆಗೆಲ್ಲ ಕಾಸು 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 ಅಂತ ಈ ವಿಧಾನಸೌಧ ಗೋಡೆ ಎಲ್ಲ ಕರಿತಾ ಇತ್ತು. ಸೊ DC ಆಫೀಸು ತಾಲೂಕು ಆಫೀಸಲ್ಲೂ ಹಿಂಗೆ ನಡೀತಾ ಇದೆ. ಇವತ್ತು ನಮ್ಮ ವಿರೂಪಾಕ್ಷ ಅವರ ಮಗ ಅವರು ಚೇರ್ಮನ್ ಏನೋ ಇರಬೇಕು ಅಂತ ಕಾಣ್ತದಲ್ಲ, ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಚೇರ್ಮನ್. ಸೊ ಇವತ್ತು ಲೋಕಾಯುಕ್ತ ಅವರು ಪಾಪ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಅಭಿನಂದಿಸ್ತೀನಿ. ಇದೊಂದು ಮಾದರಿ. ಸಾಕ್ಷಿ ಕೇಳ್ತಾ ಇದ್ದೀರಲ್ಲ ಮುಖ್ಯಮಂತ್ರಿಗಳೇ, ಇಲ್ಲ ನೀವು ರಾಜೀನಾಮೆ ಕೊಡ್ತೀರೋ, ಯಾರು ರಾಜೀನಾಮೆ ಕೇಳಬೇಕೀಗ? ನಾನು ಮುಖ್ಯಮಂತ್ರಿನೇ ರಾಜೀನಾಮೆ ಕೇಳಬೇಕು. ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟರೆ ಆ ಸ್ಥಾನಕ್ಕೂ ಗೌರವ. ಯಾಕೆಂದರೆ ಇದು ಸಾಕ್ಷಿ ಬೇಕಲ್ಲ. ಈ ಸಾಕ್ಷಿ ನಮ್ಮ ಅಧಿಕಾರಿಗಳೇ, ಲೋಕಾಯುಕ್ತ ಅಧಿಕಾರಿಗಳೇ ಕೊಟ್ಟಿದ್ದಾರೆ. ನಿಮಗೂ ನಂಬಿಕೆ ಇದೆ ಲೋಕಾಯುಕ್ತಕ್ಕೆ, ನಮಗೂ ನಂಬಿಕೆ ಇದೆ. ಲೋಕಾಯುಕ್ತ ಅಧಿಕಾರಿಗಳೇ ಸಾಕ್ಷಿ ಕೊಟ್ಟಿದ್ದಾರೆ, ದುಡ್ಡು ಎಣಿಸ್ತಾ ಇದ್ದಾರೆ. ಶಾಸಕರ ಕಚೇರಿಯಲ್ಲಿ, ಮನೆಯಲ್ಲಿ ಎಲ್ಲ ಇದೆ. ಸೊ ಏನೇನಾಯ್ತು ಈಗ? ಈಗ 10 ಲಕ್ಷ 20 ಲಕ್ಷ 30 ಲಕ್ಷಕ್ಕೆಲ್ಲ ಇಡಿ ಬರ್ತಾರೆ, ಇನ್ನೊಬ್ಬರು ಬರ್ತಾರೆ. ಇದು ಲಂಚ. ಇದು ಈ ಲಂಚದಲ್ಲಿ ಯಾವ ಸೆಕ್ಷನ್ ಬರ್ತದೆ ಅಂತ ನಿಮಗೆ ನಾನು ಒಂದು ಹೇಳ್ತಾರೆ. ಸೊ ನೋಡೋಣ ಪೊಲೀಸವರು ಯಾವ ರೀತಿ ಕೇಸ್ ರಿಜಿಸ್ಟರ್ ಮಾಡ್ತಾರೆ, ಯಾರನ್ನ ಅರೆಸ್ಟ್ ಮಾಡ್ತಾರೆ, MDನ ಅರೆಸ್ಟ್ ಮಾಡ್ತಾರಾ, ಮಂತ್ರಿನ ಅರೆಸ್ಟ್ ಮಾಡ್ತಾರಾ, MLAನ ಅರೆಸ್ಟ್ ಮಾಡ್ತಾರಾ, ಯಾರು ಮಾಡ್ತಾರೆ ಅಂತ ಕಾದು ನಾವು ನೋಡ್ಬಿಟ್ಟು ಮಿಕ್ಕಿದ್ ರಿಯಾಕ್ಟ್ ಮಾಡ್ತೀನಿ. ಬಟ್ ಕೂಡಲೇ ನಾನು ಮುಖ್ಯಮಂತ್ರಿಗಳಿಗೆ ತಮ್ಮ ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ಒತ್ತಾಯವನ್ನು ನಾನು ಮಾಡ್ತೀನಿ. ಮಾಡಾಳ್ ವಿರೂಪಾಕ್ಷಪ್ಪ ಮನೆ, ಹಾಗೆ ಆತನ ಪುತ್ರನ ಮನೆ, ಅದರ ಜೊತೆಗೆ ಕಚೇರಿ ಮೇಲೆ ದಾಳಿಯಾದಂತ ಸಂದರ್ಭದಲ್ಲಿ ಹತ್ತತ್ರ 8 ಕೋಟಿಯಷ್ಟು ಹಣ ಸಿಕ್ಕಿರುವಂತದ್ದು. ಲೋಕಾಯುಕ್ತ ದಾಳಿಯಲ್ಲೇ ಅತಿ ದೊಡ್ಡ ದಾಳಿ ಅಂತ ಹೇಳಲಾಗ್ತಾ ಇರುವಂತದ್ದು. ಈ ಪ್ರಕರಣವನ್ನ ನೋಡಿ, ಇನ್ನೂ ಕೂಡ ನಿಮ್ಗೆ ಆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದೀವಿ, ಹಣವನ್ನ ಯಾವ ರೀತಿಯಾಗಿ ಕೌಂಟ್ ಮಾಡ್ಲಾಗ್ತಾ ಇತ್ತು ಅಂತ. ಈಗ ಮನೆ ಮೇಲೆ ದಾಳಿ ಆಗುವಂತ ಸಂದರ್ಭ ಬೇರೆ, ಆದ್ರೆ ಲಂಚವನ್ನ ಪಡೆಯುವಂತ ಸಂದರ್ಭದಲ್ಲಿ ಸಿಕ್ಕಾಕೊಳ್ಳುವಂತದ್ದು ಕೂಡ ಬೇರೆ. ಆದ್ರೆ ಇಲ್ಲಿ ಎರಡೂ ಕೂಡ ಆಗಿದೆ. ಒಂದು ಲಂಚವನ್ನ ಪಡ್ಕೊಬೇಕಾದ್ರೆ ಸಿಕ್ಕಾಕೊಂಡಿರುವಂತದ್ದು, ಅದರ ಜೊತೆಗೆ ಮನೆ ಮೇಲೂ ಕೂಡ ದಾಳಿ ಆಗಿದೆ. ಅಟ್ ಎ ಟೈಮ್ ಎರಡೂ ಕೂಡ ಮಾಡಿದ್ದಾರೆ ಲೋಕಾಯುಕ್ತದವರು. ಈ ಸಂದರ್ಭದಲ್ಲಿ ಟೋಟಲ್ ಆಗಿ 8 ಕೋಟಿಯಷ್ಟು ಹಣವನ್ನ ಸೀಸ್ ಮಾಡಲಾಗಿದೆ. ಯಾವುದೇ ರೀತಿಯಾದಂತ ದಾಖಲೆಗಳಿಲ್ಲದಂತ ಒಂದು ಹಣ ಇದು ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇರುವಂತದ್ದು. ನಾವು ಆಲ್ಮೋಸ್ಟ್ ಹಣ ಸಿಕ್ಕಂತ ಟೈಮ್ನಲ್ಲಿ, ಈ ಹಿಂದೆ ಎಲ್ಲ ದಾಳಿ ಆದಂತ ಟೈಮ್ನಲ್ಲೆಲ್ಲ ನೋಡ್ತಾ ಇರ್ತೀವಲ್ಲ, ದೊಡ್ಡ ಮಟ್ಟದಲ್ಲಿ ಚಿನ್ನ ಕೂಡ ಸಿಗುತ್ತೆ, ಬೆಳ್ಳಿ ಕೂಡ ಸಿಗುತ್ತೆ. ಅದಿನ್ನೂ ಎಷ್ಟೆಷ್ಟಿದೆಯೋ ಗೊತ್ತಿಲ್ಲ, ಅದೆಷ್ಟೆಷ್ಟು ಸಿಗುತ್ತೋ ಗೊತ್ತಿಲ್ಲ. ಚನ್ನಗಿರಿಯ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ, ಎಲೆಕ್ಷನ್ ಟೈಮ್ ಬೇರೆ ಇದು. ಎಲೆಕ್ಷನ್ ಟೈಮ್ನಲ್ಲಿ ಬಿಜೆಪಿಗೆ ಸಹಜವಾಗಿ ಮುಜುಗರವನ್ನ ತರುತ್ತೆ ಈ ಪ್ರಕರಣ. ಯಾಕಂದ್ರೆ ಈಗ ಆಲ್ರೆಡಿ KPCC ಅಧ್ಯಕ್ಷರು ಮಾತನಾಡ್ತಾ ಇದ್ರು. ನಾವು ಮುಂಚೆ ಎಲ್ಲ ಹೇಳ್ತಾ ಇದ್ವಿ, ಹಗರಣಗಳ ಒಂದು ಪಾರ್ಟಿ ಇದು, ಹಗರಣವನ್ನ ಮಾಡ್ತಾ ಇದ್ದಾರೆ, ದೊಡ್ಡ ಮಟ್ಟದಲ್ಲಿ ಹಗರಣ ನಡೀತಾ ಇದೆ, 40% ಕಮಿಷನ್ ಅನ್ನ ತೆಗೆದುಕೊಳ್ತಾ ಇರುವಂತದ್ದು, 40% ಸರ್ಕಾರ ಅಂತೆಲ್ಲ ಆರೋಪವನ್ನ ಮಾಡ್ತಾ ಇದ್ರು. ಅದರ ಜೊತೆಗೆ ಮತ್ತೊಂದು ದೊಡ್ಡ ಅಸ್ತ್ರ ಸಿಕ್ಕಂತೆ ಆಗ್ತಾ ಇದೆ ಕಾಂಗ್ರೆಸ್ ಮತ್ತೆ JDSಗೆ. ಬಿಕಾಸ್ ಸ್ವತಃ ಬಿಜೆಪಿ ಶಾಸಕನ ಪುತ್ರನೇ ಸಿಕ್ಕಾಕೊಂಡಿರುವಂತ ಹಿನ್ನೆಲೆಯಲ್ಲಿ ಇದು ಸಹಜವಾಗಿ ರಾಜಕೀಯವಾಗಿ ಅಸ್ತ್ರ ಆಗೇ ಆಗುತ್ತೆ. ಯಾವುದೇ ರಾಜಕೀಯ ಪಕ್ಷಕ್ಕಾದ್ರೂ ಕೂಡ ಅಷ್ಟೇ. ಅದನ್ನ ಕಾಂಗ್ರೆಸ್ JDS ಬಳಸ್ಕೊಳ್ತಾ ಇದೆ ಈಗ.
ಇನ್ನ ದಾಳಿಯಾದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೋರಿಸ್ತಾ ಇದ್ವಿ. ಮಾಡಾಳ್ ಪ್ರಶಾಂತ್ ದಾಳಿ ಆಯ್ತು ಆತನ ಕಚೇರಿ ಮತ್ತೆ ಮನೆಯ ಮೇಲೆ. ಇನ್ನ ನಿಮ್ಗೆ ತೋರಿಸ್ತಾ ಇದೀವಿ MLA ಮಾಡಾಳ್ ಪುತ್ರ ಲೋಕಾಬಲಿಗೆ ಬಿದ್ದಿರುವಂತದ್ದು 1.62 ಕೋಟಿ ಹಣ ಪ್ರಶಾಂತ್ ಕಚೇರಿಯಲ್ಲಿ ನಿನ್ನೆ ಸೀಸ್ ಮಾಡಲಾಗಿತ್ತು ದಾಳಿಯನ್ನ ಮಾಡಿದಂತ ಟೈಮ್ ನಲ್ಲಿ. ಇನ್ನ 6.20 ಅಂದ್ರೆ 6,20,00,000 ಹಣ ಪ್ರಶಾಂತ್ ಮನೆಯಲ್ಲಿ ವಶಪಡಿಸಿಕೊಳ್ಳಲಾಗಿದೆ. 80 ಲಕ್ಷ ಲಂಚಕ್ಕೆ ಒಂದು ಡೀಲ್ ನಲ್ಲಿ ಬೇಡಿಕೆಯನ್ನ ಇಡಲಾಗಿದ್ದಂಥದ್ದು. ಈ ಮಾಡಾಳ್ ಪ್ರಶಾಂತ್ 40 ಲಕ್ಷ ಲಂಚವನ್ನ ಪಡೆಯುವಂತ ಸಂದರ್ಭದಲ್ಲಿ ಟ್ರ್ಯಾಪ್ ಮಾಡಲಾಯಿತು ಲೋಕಾಯುಕ್ತದಿಂದ. 1.22 ಕೋಟಿ ಮತ್ತೊಂದು ಡೀಲ್ನ ಹಣ. ಇಲ್ಲಿ ಒಂದು ಡೀಲ್ಗೆ ಸಂಬಂಧಪಟ್ಟಂತೆ ದಾಳಿಯನ್ನ ಮಾಡಿದಂತ ಟೈಮ್ ನಲ್ಲಿ ಮತ್ತೊಂದು ಡೀಲ್ನ ಹಣ ಕೂಡ ಸಿಕ್ಕಿರುವಂತದ್ದು. ಟೋಟಲ್ ಆಗಿ ಆ ಕಚೇರಿಯಲ್ಲಿ 1.62 ಕೋಟಿ ಹಣವನ್ನ ಸೀಸ್ ಮಾಡಲಾಯಿತು. ಇನ್ನ ಮನೆಯಲ್ಲಿ 6 ಕೋಟಿ ಹಣವನ್ನ ಸೀಸ್ ಮಾಡಲಾಗಿದೆ. ತಂದೆ ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಪರ ಲಂಚವನ್ನ ಪಡಿತಾ ಇದ್ರು ಅನ್ನುವಂತ ಆರೋಪ ಇರುವಂತದ್ದು. ಕರ್ನಾಟಕ ಸೋಪ್ ಅಂಡ್ ಡಿಟರ್ಜೆಂಟ್ ನಿಗಮದ ಅಧ್ಯಕ್ಷರಾಗಿದ್ದಾರೆ ಮಾಡಾಳ್ ವಿರೂಪಾಕ್ಷಪ್ಪ. ಚನ್ನಗಿರಿಯ ಶಾಸಕರು ಸೋಪ್ ಅಂಡ್ ಡಿಟರ್ಜೆಂಟ್ ಫಿನಾಯಿಲ್ ಕಚ್ಚಾ ವಸ್ತುಗಳ ಖರೀದಿಯ ಟೆಂಡರ್ ಅಂತ ಹೇಳಲಾಗ್ತಾ ಇರುವಂತದ್ದು. ಅದರಲ್ಲಿ ಡೀಲ್ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಇದೇ ಟೆಂಡರ್ಗಾಗಿ KS ಅಧಿಕಾರಿ ಮಗನ ಮೂಲಕ ಡೀಲಿಂಗ್ ಅನ್ನ ಮಾಡಲಾಗ್ತಾ ಇತ್ತು ಅಂತ ಆರೋಪ ಇದೆ ಚನ್ನಗಿರಿಯ ಶಾಸಕರ ಮೇಲೆ. ಡೀಲಿಂಗ್ ಸಂಬಂಧ ಲೋಕಾಯುಕ್ತಕ್ಕೆ ದೂರನ್ನ ಕೊಡಲಾಗಿತ್ತು. ರೆಡ್ ಹ್ಯಾಂಡ್ ಆಗಿ ಸೀಸ್ ಮಾಡಲಾಗಿದೆ. ಸಿಕ್ಕಾಕೊಂಡಿದ್ದಾರೆ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ದಾಳಿಯನ್ನ ಮಾಡಿದಂತ ಟೈಮ್ ನಲ್ಲಿ. MLA ಮಾಡಾಳ್ ಪುತ್ರ ಲೋಕಾಬಲಿಗೆ ಹೇಗೆ ಬಿದ್ದಿದ್ದು, ಎಷ್ಟೆಷ್ಟು ಹಣ ಸಿಕ್ಕಾಕೊಂಡಿದೆ ಈ ಟೈಮ್ ನಲ್ಲಿ ದಾಳಿ ಮಾಡಿದಂತ ಟೈಮ್ ನಲ್ಲಿ ಅನ್ನುವಂಥದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಟ್ಟಿದ್ದಂಥದ್ದು. ಟೋಟಲ್ ಆಗಿ ಹತ್ತತ್ರ 8 ಕೋಟಿ ಹಣದಷ್ಟು ನಗದನ್ನ ಸೀಸ್ ಮಾಡಿದ್ದಾರೆ ಲೋಕಾಯುಕ್ತ ಪೊಲೀಸರು ದಾಳಿಯನ್ನ ಮಾಡಿದಂತ ಟೈಮ್ ನಲ್ಲಿ. ಅದು ದಾಖಲೆ ಇಲ್ಲ ಯಾವುದಕ್ಕೂ ಕೂಡ. ಇನ್ನ ಇವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಮತ್ತೆ ವಶಕ್ಕೆ ಪಡೆದುಕೊಳ್ತಾರೆ ಸಾಕಷ್ಟು ವಿಚಾರಣೆ ಮಾಡುವಂತ ಹಿನ್ನೆಲೆಯಲ್ಲಿ. ಸಾಬೂನು ಹಾಗೂ ಮಾರ್ಜಕ ನಿಗಮದ ಟೆಂಡರ್, ಈ ಟೆಂಡರ್ ಅನ್ನ ಪಡಿಲಿಕ್ಕೆ ಮುಂದಾಗಿದ್ದಂತ ಶ್ರೇಯಸ್ ಕಶ್ಯಪ್ ಟೆಂಡರ್ ಅನ್ನ ಕೊಡ್ಲಿಕ್ಕೆ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಂತ ಆರೋಪ ಇದೆ ಶಾಸಕ ಮತ್ತೆ ಆತನ ಪುತ್ರನ ಮೇಲೆ. ಟೆಂಡರ್ಗೆ 80 ಲಕ್ಷ ಲಂಚದ ಬೇಡಿಕೆಯನ್ನ ಇಟ್ಟಿದ್ದಂತ ಆರೋಪ. 80 ಲಕ್ಷ ಲಂಚದ ಹಣ ತನ್ನ ಪುತ್ರ ಪ್ರಶಾಂತ್ಗೆ ಕೊಡ್ಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ರಂತೆ ಶಾಸಕ ಅನ್ನುವಂತ ಆರೋಪ ಇದೆ. ದೂರುದಾರ ಶ್ರೇಯಸ್ ಕಶ್ಯಪ್ಗೆ ಸೂಚನೆಯನ್ನ ಕೊಟ್ಟಿದ್ರಂತೆ ಮಾಡಾಳ್ ವಿರೂಪಾಕ್ಷಪ್ಪ ಶಾಸಕ. ಅವರು ಸೂಚನೆಯನ್ನ ಕೊಟ್ಟಿದ್ರಂತೆ ಅಂತ ಆರೋಪವನ್ನ ಮಾಡಲಾಗಿರುವಂತದ್ದು. ಲಂಚದ ವಿಚಾರವಾಗಿ ಲೋಕಾಯುಕ್ತಕ್ಕೆ ಶ್ರೇಯಸ್ ಕಶ್ಯಪ್ ದೂರನ್ನ ಕೊಟ್ಟಿರುವಂತದ್ದು. ಶ್ರೇಯಸ್ ದೂರನ್ನ ಆಧರಿಸಿ ಪಕ್ಕಾ ಪ್ಲಾನ್ ಅನ್ನ ಮಾಡಿ ಲೋಕಾಯುಕ್ತ ರೇಡ್ ಅನ್ನ ಮಾಡಿದೆ. ಲಂಚದ ಹಣ ಪಡೆಯುವಂತ ಸಂದರ್ಭದಲ್ಲೇ ಸೀಸ್ ಮಾಡಿದ್ದಾರೆ ಲೋಕಾಯುಕ್ತದವರು. ಲಂಚದ ಹಣವನ್ನ ಪಡೆಯುವಂತ ಸಂದರ್ಭದಲ್ಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರುವಂತದ್ದು ಪ್ರಶಾಂತ್. 40 ಲಕ್ಷ ಫಸ್ಟ್ ಮೊದಲ ಕಂತಲ್ಲಿ ಹಣವನ್ನ ಪಡೆಯುವಂತ ಟೈಮ್ ನಲ್ಲಿ. ಸರ್ 80 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ರು, 40 ಲಕ್ಷ ಹಣವನ್ನ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ಶಾಸಕ ಈ ರೀತಿಯಾಗಿ ಹೇಳಿದ್ರು, ಅವ್ರ ಪುತ್ರನಿಗೆ ಕೊಡಬೇಕು ಅಂತ ಹೇಳಿದ್ರು ಅಂತ ದೂರನ್ನ ಕೊಟ್ಟಿದ್ರು. ಸೊ ಈ ಆಧಾರದ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿಯನ್ನ ಮಾಡಿದ್ರು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.